ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ವೀಣಾ. ನಾನು ಆಯುರ್ವೇದಿಕ್ ಹಾಸ್ಪಿಟಲಿಂದ ಮಾತಾಡ್ತಾ ಇದ್ದೀನಿ. ಶ್ರೀ 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 ಗುರುಕೃಪಾ ಸಂಜೀವಿನಿ ಆಯುರ್ವೇದಿಕ್ ನಾಟಿ ಔಷಧಿ. ಬನ್ನಿ, ನಾನು ಇವಾಗ ಒಂದು ಹೊಸಬ್ರು ಪೇಷಂಟ್ನ ಪರಿಚಯ ಮಾಡ್ಕೊಡ್ತೀನಿ. ಪ್ಯಾರಾಲಿಸಿಸ್ ಪೇಷಂಟು. ನಮಸ್ತೆ ಸರ್. ಎಲ್ಲಿಂದ ಬಂದಿದ್ದೀರಾ? ನಾವು ಬಂಗಾರಪೇಟೆ. ಪ್ರಾಬ್ಲಮ್ ಏನಾಗಿದೆ ಸರ್? ಸ್ಟ್ರೋಕ್ ಆಗಿದೆ. ಎಷ್ಟು ವರ್ಷ ಆಯಿತು ಆಗಿ? 3 ವರ್ಷ. ಮಾರ್ಚ್ ಫಸ್ಟ್ ಬಂದು 3 ವರ್ಷ ಆಗುತ್ತೆ. 3 ವರ್ಷ ಆಯಿತು. 3 ವರ್ಷಗಳಿಂದ ಎಲ್ಲೂ ತೋರಿಸಿಲ್ವಾ ಸರ್? ಸುಮಾರು ಕಡೆ ಹೋಗಿ ಬಂದಮ್ಮ. ಯಾರು ಎಲ್ಲ ಹೇಳ್ತಾರೆ ಎಲ್ಲ ಕಡೆ ಹೋಗಿ ಬಂದ್ವಿ. ಸುಮಾರು ತಿಂಗಳುಗಳೇ ಇದು ಮಾಡಿದ್ವಿ. ಈಗಲೂ ಅವ್ರು ಹೇಳಿದ್ದಾರೆ ಅನ್ಕೊಂಡು ಬಂದ್ವಿ. ಬಟ್ ಇಲ್ಲಿ ಬಂದು ನಾನು 5ನೇ ದಿವಸ ಆಗ್ತದೆ ಇವತ್ತಿಗೆ. ಇಲ್ಲಿ ಬಂದ ಮೇಲೆ ಸ್ವಲ್ಪ ಇಷ್ಟು 3 ವರ್ಷದಲ್ಲಿ ಏನು ಮಾಡಿಯಲ್ಲೋ ಆಗಿಲ್ವೋ ಈಗ ಸುಧಾರಿಸ್ಕೊಳ್ತಾ ಇದ್ವಿ. ಸರ್, ಸಾರಿ, ನಿಮ್ಮ ಪರಿಚಯ ಮಾಡ್ಕೊಂಡಿಲ್ಲ. ನಿಮ್ಮ ಹೆಸರು? ಜಯಕುಮಾರ್ ಅಂತ. ಜಯಕುಮಾರ್. ಇವ್ರ ಹೆಸರು? ಪ್ರವೀಣ್. ಏನಾಗ್ಬೇಕು ಸರ್ ನಿಮಗೆ? ದೊಡ್ಡ ಮಗ ಆಗ್ಬೇಕು. ದೊಡ್ಡ ಮಗ. ಸರ್, ಇಲ್ಲಿ ಅಡ್ರೆಸ್ ಯಾರು ಹೇಳಿದ್ದು ನಿಮಗೆ? ಮೇಡಮ್, ನಮ್ಮ ಸ್ನೇಹಿತರವರು ಮಿಸ್ಸಸ್ ವಾಟ್ಸಲ್ಲಿ ಬಂತಂತೆ, ಟಿವಿನಲ್ಲಿ ಬಂದು ವಾಟ್ಸಪ್ಪಲ್ಲಿ ಬಂತಂತೆ. ಸರ್ ಹತ್ರ ಬಂದಿದೆ ಅಂದರು. ಈಗ ಕಳಿಸ್ಕೊಡಮ್ಮ ನೋಡ್ತೀನಿ ಅಂದೆ. ಆಮೇಲೆ ಕಳಿಸ್ಕೊಟ್ಟಿದ್ರು. ಅದನ್ನು ನೋಡಿದೆ, ಡೀಟೇಲ್ಸ್ ಎಲ್ಲ ಹೇಳಿ ಮಗನ ಕಳಿಸ್ಕೊಟ್ಟೆ ನಾನು. ಆಮೇಲೆ ಫಸ್ಟ್ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಸ್ನೇಹಿತರು ಬಂದು ನೋಡ್ಕೊಂಡು ಹೋದ್ವಿ. ಇಲ್ಲಿ ಬೇರೆ ಪೇಷಂಟ್ಸ್ ಎಲ್ಲ ಇದ್ರಲ್ಲ, ಅವ್ರನ್ನೂ ಕೂಡ ಮಾತಾಡಿಸ್ತೀವಿ. ನಿಮ್ಮನ್ನು ಮಾತಾಡಿಸ್ದಾದ್ಮೇಲೆ ಅವ್ರನ್ನ ಮಾತಾಡಿಸ್ತೀವಿ. ಅವ್ರು ತುಂಬ ಸಂತೋಷಪಟ್ಟರು. ಸರ್, ನಾವು ನಿಮ್ಮಂಗೆ ಬೇರೆ ಕಡೆ ಎಲ್ಲ ಕಡೆ ಹೋಗಿ ಬಂದ್ವಿ, ಎಲ್ಲೇ ಆಗಲಿಲ್ಲ. ಏನೋ ಇಲ್ಲಿ ಬಂದ ಮೇಲೆ ನಮ್ಗೆ ಒಳ್ಳೇದಾಯಿತು. ಸುಮಾರು ಜನ ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಗುಣಮುಖಾಗಿ ಹೋಗಿದ್ದಾರೆ. ಖಂಡಿತ ನೀವು ಆಗಿ ಅಂದರು. ನಾನು 1 ವೀಕ್ ಬಿಟ್ಕೊಂಡು ಬರೋಣ, ಸ್ವಲ್ಪ ಅಮೌಂಟಲ್ಲಿ ರೆಡಿ ಮಾಡ್ಕೊಂಬರೋಣ ಅಂದ್ಕೊಂಡೆ. ಈಗಾಗಲೇ ಲೇಟ್ ಮಾಡಿದ್ದೀವಿ, ಏನಾಗಲಿ ಹೋಗಲೇಬೇಕು ಅಂತ ಮಾರಿದ್ದನೇ ಇಲ್ಲಿ ಬಂದು ತದ್ವಿ. ಗುರುವಾರ ಬಂದಿದ್ದು. ನಾನು ಹೇಳ್ತೀನಲ್ಲ, 3 ವರ್ಷದಲ್ಲಿ ಇಷ್ಟು ಮಾತ್ರ ನಡೆದಿದ್ದೇ ಇಲ್ಲ. 5 ದಿವಸ ಆಗಿದೆ ಅಲ್ಲ ಸರ್? 5ನೇ ದಿವಸ. 5 ದಿವಸದಲ್ಲಿ ನಿಮ್ಗೆ ಏನ್ ಅನುಭವ ಆಗಿದೆ ಇಲ್ಲಿ? ನಿಜವಾಗ್ಲೂ ಬಾಡಿ ಎಲ್ಲ ಫ್ರೀ ಅನ್ಸುತ್ತೆ. ನಡೀತೇನೆ, ನಾನು ಒಬ್ಬನೇ ಸಿಂಗಲ್ ಆಗಿ ನಡೀತೀನಿ. ಈಗ ವಿತೌಟ್ ಸಪೋರ್ಟ್ ನಡೀತೀನಿ. ವಿತೌಟ್ ಸಪೋರ್ಟ್ ಅಲ್ಲಿ ನಡೀತೀರಾ? ಟ್ರೀಟ್ಮೆಂಟ್ ಯಾವ ರೀತಿ ಇದೆ? ಏನೇನ್ ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ? ಚೆನ್ನಾಗಿದೆ. ಟ್ರೀಟ್ಮೆಂಟ್ ಆಯಿಲ್ ಮಸಾಜ್, ಫಿಸಿಯೋಥೆರಪಿ ಮಾಡ್ತಾರೆ, ಎಕ್ಸರ್ಸೈಸ್ ಮಾಡಿಸ್ತಾರೆ. ಇಲ್ಲಿ ನಿಮ್ಗೆ ಇರೋ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಎಲ್ಲ ಒಳ್ಳೆ ವ್ಯವಸ್ಥೆ ಎಲ್ಲ ಇದೆಯಾ? ಊಟ ತಿಂಡಿಗಿಂತಲೂ ನಮಗೆ ಇಲ್ಲಿ ವಾತಾವರಣ ಹೊಂದ್ಕೊಂಡಿದ್ದೀವಿ. ಇನ್ನೊಂದು, ನನ್ನ ಮಗ ಗುಣಮುಖ ಆಗ್ತಾ ಇದ್ರಲ್ಲ, ಅದೊಂದು ಸಂತೋಷ. ಯಾಕೆ ಗೊತ್ತಂದ್ರೆ, ದುಡ್ಡು ಎಷ್ಟೇ ಆಗಲಿ ಇರಲ್ಲ, ಯಾರಿಗೂ ಇರಲ್ಲ. ಈಗ ಮದುವೆ ಅಂತ ತಕ್ಷಣ ಲಕ್ಷಗಟ್ಟೆ ಬೇಕಾದ್ರೆ ಎಲ್ಲ ಸಾಲಾಗೆಲ್ಲ ಮಾಡ್ತಾರೆ. ಇದು ಆರೋಗ್ಯ ಬಗ್ಗೆ ನನಗೆ ತುಂಬ ಕಷ್ಟ ಇದೆ. ಇಲ್ಲ ಅಂತ ಎಲ್ಲ ಸ್ನೇಹಿತರೇ ಹೇಳಿದ್ರು ನಿಂತ ಅಂತ ಹೇಳಿದಾಗ, ಗುರು ನೀವು ಕರ್ಕೊಂಡು ಫಸ್ಟ್ ಸೇರಿಸಿ ಮಾಡಿಸಿ, ಏನೋ ಒಂದು ಮಾಡೋಣ, ಫಸ್ಟ್ ಚೆನ್ನಾಗಾಗಲಿ ಅಂತ ಬಂದಿದ್ದೀವಿ. ನಮಗೆ ಈಗ ಸದ್ಯಕ್ಕೆ ನಮ್ಗೆ ಚೆನ್ನಾಗಿದೆ. ಇನ್ನೂ 5 ದಿವಸದಲ್ಲೇ ಫುಲ್ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ವಿಡಿಯೋನ ನಮ್ಮ ರಿಲೇಷನ್ಗೆ ಎಲ್ರಿಗೂ ಹಾಕ್ತಿದ್ದೆ, ಸ್ನೇಹಿತರಿಗೆ ಹಾಕಿದ್ದೀನಿ. ಅವರೇ ಅಂತಾರೆ, ಪ್ರವೀಣ್ ಆ್ಯಕ್ಚುಲಿ 4 ಗೋಡೆ ಒಳಗೆ ಇದ್ದಿದ್ದು, ಮನೆ ಬಿಟ್ಟು ಹೊರಗೆ ಬರೋದು. ಹೊರಗೆ ಬರಬೇಕಾದ್ರೆ ಸಪೋರ್ಟ್ ಕೈ ಹಿಡ್ಕೊಂಡೇ ಬರಬೇಕಾಗಿತ್ತು. ಈಗ ನಾನಿಲ್ಲ ಅಂದರೆ ಹೋಗ್ತಾರೆ ಬರ್ತಾರೆ. ಅವ್ರ ಕೆಲಸ ಮಾಡ್ಕೊಳ್ಳೋಷ್ಟು ಬಂದಿದ್ದಾರೆ. ಒಬ್ಬರೇ ಹೋಗ್ತಾರೆ, ಒಬ್ಬರೇ ಬರ್ತಾರೆ. ಗುರುಗಳು ಹೇಳ್ದಂಗೆ ಈ ಪ್ಯಾರಾಲಿಸಿಸ್ ಅಂತಂದಲ್ಲ, ಯಾವುದೇ ರೀತಿ ಇರಲಿ, ಬೇಬಿ ಆಗಲಿ, ಶುಗರ್ ಆಗಲಿ, ಮೊಣಕಾಲು ನೋವು ಆಗಲಿ, ಥೈರಾಯ್ಡ್ಸ್ ಅಂತ ಎಲ್ಲ ಹೇಳ್ತಾರಲ್ಲ, ಇಲ್ಲಿ ಒಬ್ಬೊಬ್ಬರು ಬೇರೆ ಬೇರೆ ಪೇಷಂಟ್ಸ್ ಎಲ್ಲ ಬಂದಿದ್ದಾರೆ. ಅವ್ರು ಹೇಳ್ಬೇಕಾದ್ರೆ ನನ್ನ ಪ್ರಕಾರ ನನ್ನ ಮಗ ಒಳ್ಳೆಯ ರೀತಿ ಗುಣಮುಖ ಆಗ್ತಾ ಇದ್ದಾರೆ. ಎಲ್ಲರೂ ಬಂದು ಏನೇ ಕಾಯಿಲೆ ಇಲ್ಲ, ಪರವಾಗಿಲ್ಲ, ನನಗೆ ಅದಿದೆ ಆಗುತ್ತಾ ಇಲ್ಲ ಅನ್ನೋಕ್ಕೆ ಬಂದು ಹೋದ್ರೆ ಏನಾಗುತ್ತೆ ಅಲ್ವಾ? ಈಗ ಎಷ್ಟೋ ದೂರದ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ನಾವು. ಸರಿ, ಈಗ ನಿಮ್ಮ ಮಗನ ಬಗ್ಗೆ ನಿಮಗೆ ತುಂಬಾ ಖುಷಿ ಆಗ್ತಾ ಇದ್ದಾರೆ, ರೆಡಿ ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ನನ್ನ ಮಗನ ಒಳ್ಳೆ ರೀತಿ ಕರ್ಕೊಂಡು ಹೋಗ್ತೀನಿ ಅನ್ನೋ ಧೈರ್ಯ ನನಗಿದೆ, ಆ ನಂಬಿಕೆ ಇದೆ, ಆದಾಯದಲ್ಲಿ ಸಂತೋಷವಾಗಿದ್ದೀವಿ. ಓಕೆ ಸರ್. ನನ್ನ ಮಗ ಈಗ ಚೆನ್ನಾಗಿ ಆಗಬೇಕು, ಚೆನ್ನಾಗಿ ಕರ್ಕೊಂಡು ಹೋಗ್ಬೇಕು ಊರಲ್ಲಿ. ಸರಿಯಾಗಿ ಅನಿಸ್ತಾ ಇದೆ ನಿಮಗೆ? ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಫ್ರೀ ಅನ್ಸುತ್ತೆ. ಫ್ರೀ ಆಗ್ತಾ ಇದ್ದೀರಾ? ಫ್ರೀ ಆಗ್ತದೆ. ಓಕೆ. ಇಲ್ಲಿ ಎಷ್ಟು ದಿನ ಇರಬೇಕು ಅಂತ ಹೇಳಿದ್ದಾರೆ ನಿಮಗೆ? 40 ಡೇಸ್ ಇರಬೇಕಂತ ಹೇಳಿ. 40 ಡೇಸ್ ಇರಬೇಕು ಅಂತ ಹೇಳಿದಾರಲ್ವಾ? ನಿಮಗೆಲ್ಲ ಸೌಕರ್ಯ ಎಲ್ಲ ತುಂಬ ಚೆನ್ನಾಗಿದೆ ಅಲ್ವಾ? ಎಲ್ಲ ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಬಂದು ಇವ್ರ ಮಾತು ಕೇಳಿದ್ರಲ್ವ ನೀವು. ಇವಾಗ 5 ದಿನದಲ್ಲೇ ಹುಷಾರಾಗ್ತಾ ಇದ್ದೀನಿ ಅಂತ ಹೇಳಿದಾರಲ್ವಾ. ಇವ್ರು ಒಬ್ಬರೇ ಅಲ್ಲ, ಇಲ್ಲಿ ಬಂದು ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದು ಗುಣ ಆಗಿ ಹೋಗಿರೋರೇ ಹೊರತು ಆಗದೆ ಹೋಗಿರೋರು ಯಾರೂ ಇಲ್ಲ. ಖಂಡಿತ ಬನ್ನಿ, ಇಲ್ಲಿ ಗುಣ ಆಗ್ತೀರಾ. 100% ಭರವಸೆ ಕೊಡ್ತಾ ಇದ್ದೀವಿ. ಇಲ್ಲಿ ಬಂದು ಗುಣ ಆಗಿ ಹೋಗಿ.